ಲಯನ್ ಟಿವಿಯ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜು. ನಾಡದೇವತೆ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಬೂಕರ್ ಪ್ರಶಸ್ತಿ ವಿಜೇತೆ ಸಾಹಿತಿ ಭಾನು ಮುಸ್ತಾಕ್ ಮೈಸೂರು ದಸರಾ ಮಹೋತ್ಸವಕ್ಕೆ ಚಾಲನೆ ನೀಡಿದರು. ಸಿಎಂ ಸಿದ್ದರಾಮಯ್ಯ ಜೊತೆ ಚಾಮುಂಡೇಶ್ವರಿ ದರ್ಶನ ಪಡೆದ ಅವರು ಹೂ ಮುಡಿದು ಮಂಗಳಾರತಿ ತೆಗೆದುಕೊಂಡು ಹಿಂದೂ ಸಂಪ್ರದಾಯವನ್ನು ಗೌರವಿಸುವ ರೀತಿಯಲ್ಲಿ ಕಾಣಿಸಿಕೊಳ್ಳುವ ಮೂಲಕ ವರ್ತಿಸುವ ಮೂಲಕ ಟೀಕಾಕಾರರಿಗೆ ಬಾಯಿ ಮುಚ್ಚಿಸಿರುವಂಥದ್ದು. ಭಾಷಣದಲ್ಲಿ ಭಾನು ಮುಸ್ತಾಕ್ ಅವರು, ಇದು ನನ್ನ ಜೀವನದ ಅತ್ಯಂತ ಗೌರವದ ಕ್ಷಣ. ಮೈಸೂರು ದಸರಾ ಶಾಂತಿ ಹಬ್ಬ, ಎಲ್ಲರ ಐಕ್ಯತೆಯ ಸಂಕೇತ. ಆಕಾಶ ಯಾರನ್ನೂ ಬೇರ್ಪಡಿಸುವುದಿಲ್ಲ, ಭೂಮಿ ಯಾರನ್ನೂ ಹೊರತಳ್ಳಲ್ಲ. ತಾಯಿ ಚಾಮುಂಡೇಶ್ವರಿ ನನ್ನನ್ನು ಇಲ್ಲಿಗೆ ಕರೆಸಿಕೊಂಡಿದ್ದಾಳೆ ಎಂದು ಹೇಳಿದರು. ಭಾನು ಅವರು ಉದ್ಘಾಟಕಿಯಾಗಿ ಆಯ್ಕೆ ಮಾಡಿದ ನಿರ್ಧಾರಕ್ಕೆ ಬಿಜೆಪಿ ಮತ್ತು ಹಿಂದೂಪರ ಸಂಘಟನೆಗಳು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು. ಮಹಾಮಂಗಳಾರತಿಯಲ್ಲಿ ಭಾಗವಹಿಸುವ ಮೂಲಕ ಪುಷ್ಪಾರ್ಚನೆಯನ್ನು ಮಾಡಿದಂತಹ ಭಾನು ಮುಸ್ತಾಕ್ ಅವರ ನಡೆ ಮೂಲಕ ಎಲ್ಲರಿಗೂ ಕೂಡ ಎಲ್ಲ ರೀತಿಯ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿರುವಂಥದ್ದು. ಅಷ್ಟೇ ಅಲ್ಲ, ಅವರು ಉದ್ಘಾಟಕರಾಗಿ ಭಾಷಣ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಕವನವನ್ನು ವಾಚಿಸಿದ್ದಾರೆ. ಅದು ನಿಜಕ್ಕೂ ಪ್ರಸ್ತುತವಾಗಿ ಯಾರೆಲ್ಲ ವಿರೋಧಿಸ್ತಿದ್ದಾರೆ, ಯಾರೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ಅಂತಹ ಎಲ್ಲರ ಪ್ರಶ್ನೆಗಳಿಗೆ ಸಾರ್ವಕಾಲಿಕ ಉತ್ತರವಾಗಿ ಕಾಣುತ್ತೆ. ಅಷ್ಟು ಚೆನ್ನಾಗಿದೆ. ನೀವು ಲಯನ್ ಟಿವಿಯಲ್ಲಿ ಅವರದ್ದು ಆ ಕವನದ ವಿಡಿಯೋ ಕೂಡ ಇದೆ, ಬೇಕಿದ್ರೆ ನೀವು ನೋಡಬಹುದು. ಒಂದು ಎಷ್ಟೇ ದೊಡ್ಡ ವಿರೋಧವಿದ್ದರೂ ಕೂಡ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದು, ಇದು ನಾಡ ಹಬ್ಬ. ಈ ನೆಲದಲ್ಲಿ ಹುಟ್ಟಿದ ಎಲ್ಲರೂ ಕೂಡ ಭಾರತೀಯರು ಅನ್ನೋದನ್ನು ನೀವು ಮೊದಲು ಗೌರವಿಸಬೇಕು ಮತ್ತು ಗುರುತಿಸಬೇಕು. ಅವರ ಧರ್ಮದ ಆಧಾರದಲ್ಲಿ ವಿಭೇದಿಸುವಂಥದ್ದು ಮತ್ತು ಪ್ರತ್ಯೇಕಿಸಿ ಮಾತಾಡುವಂಥದ್ದು ಸರಿಯಲ್ಲ ಅಂತ ಹೇಳಿದ ಮೇಲೆ ಬಿಜೆಪಿಯ ನಾಯಕರು, ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಕೂಡ ಇದೀಗ ಒಲ್ಲದ ಮನಸ್ಸಿನಿಂದ ಭಾನು ಮುಸ್ತಾಕ್ ಅವರ ಆಯ್ಕೆಯನ್ನು ಈಗ ಒಪ್ಕೋತಿದ್ದಾರೆ. ಇದೇ ಮಾತನ್ನು ಅವತ್ತು ಹೇಳಿದರೆ ನಾವು ಒಪ್ಕೋತಿದ್ವಿ ಅಂತೆಲ್ಲ ಮಾತಾಡ್ತಿದ್ದಾರೆ. ಆದರೆ ಸಂವಿಧಾನ ಇವತ್ತು ಗೆದ್ದಿದೆ, ತಾಯಿ ಭುವನೇಶ್ವರಿ ಗೆದ್ದಿದ್ದಾಳೆ, ಚಾಮುಂಡೇಶ್ವರಿ ಗೆದ್ದಿದ್ದಾಳೆ ಅನ್ನೋದನ್ನು ಭಾನು ಮುಸ್ತಾಕ್ ಅವರ ಮಾತು, ಅವರ ನಡೆ ನುಡಿ ಎಲ್ಲವೂ ಕೂಡ ಇವತ್ತು ಸ್ಪಷ್ಟವಾಗಿ ಹೇಳಿದೆ. ಅವರ ಭಾಷಣದಲ್ಲೂ ಕೂಡ ಇದನ್ನು ಉಲ್ಲೇಖ ಮಾಡಿದ್ದಾರೆ. ಇನ್ನು ಎರಡನೇ ಸುದ್ದಿ, ಇಂಚಿಂಚು ಮಾಹಿತಿ ಬಿಚ್ಚಿಟ್ಟ ಚಿನ್ನಯ್ಯ ರವಿ ಪೂಜಾರಿಯನ್ನ ನೇತು ಹಾಕಿ ಕೊಂದಿದ್ದಾರೆ. ಸೌಜನ್ಯ ಕೇಸ್ನ ಸಾಕ್ಷ್ಯವಿದ್ದ ಸಿಸಿಟಿವಿ ಕದ್ದಿದ್ದಾರೆ ಅಂತ ಹೇಳಿರುವಂಥದ್ದು. ಧರ್ಮಸ್ಥಳ ಪ್ರಕರಣದ ದೂರುದಾರ ಚಿನ್ನಯ್ಯ ಈಗ ಆರೋಪಿಯಾಗಿ ಜೈಲಿನಲ್ಲಿದ್ದರೂ ಅವನು 2 ವರ್ಷಗಳ ಹಿಂದೆ ತಿಮ್ರೋಡಿ ಮನೆಯಲ್ಲಿ ನೀಡಿದ್ದ ಹೇಳಿಕೆಗಳ ವಿಡಿಯೋ ಸೀರೀಸ್ ದಿನದಿಂದ ದಿನಕ್ಕೆ ಬಿಡುಗಡೆಯಾಗ್ತಿದೆ. ಈಗಾಗಲೇ 12 ಪಾರ್ಟ್ಗಳು ರಿಲೀಸ್ ಆಗಿದ್ದು, ಚಿನ್ನಯ್ಯ ಸೌಜನ್ಯ ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ಬಿಚ್ಚಿಟ್ಟಿರುವುದರಿಂದ ಹೋರಾಟಕ್ಕೆ ಮತ್ತಷ್ಟು ಬಲ ಸಿಕ್ಕಿದೆ. 2023 ಆಗಸ್ಟ್ನಲ್ಲಿ ರೆಕಾರ್ಡ್ ಆದಂತಹ ವಿಡಿಯೋದಲ್ಲಿ ಚಿನ್ನಯ್ಯ ರವಿ ಪೂಜಾರಿಯನ್ನ ನೇತು ಹಾಕಿ ಕೊಂದಿದ್ದಾರೆ, ನಂತರ ಆ ದೇಹವನ್ನು ಇಳಿಸಿದ್ದಾರೆ ಅಂತ ಹೇಳಿರುವಂತಹ ಹೇಳಿಕೆ ಕೂಡ ಇದೀಗ ವೈರಲ್ ಆಗ್ತಿರುವಂಥದ್ದು. ಜೊತೆಗೆ ಸೌಜನ್ಯ ಕೇಸ್ನ ಸಾಕ್ಷ್ಯವಿದ್ದ ಬಸ್ ಸ್ಟಾಪ್ ಸಿಸಿಟಿವಿಯನ್ನು ಎತ್ಕೊಂಡೋಗಿದ್ದಾರೆ. ಕೊಲೆ ನೇತ್ರಾವತಿ ಬಳಿ ನಡೆದರೂ ಉಜಿರೆಯಲ್ಲಿ ಲೀಕ್ ಆದ ಬಗ್ಗೆ ಬಹಿರಂಗಪಡಿಸಿದ್ದಾನೆ. ಅಲ್ಲದೆ 100 ಶವಗಳನ್ನು ಹೂತಿದ್ದೇನೆ ಎಂಬ ಸ್ಫೋಟಕ ಹೇಳಿಕೆಯನ್ನು ತಿಮ್ರೋಡಿಯವರ ಎದುರಲ್ಲಿ ಹೇಳಿರುವಂಥದ್ದು. ಆದರೆ ಚೆನ್ನಯ್ಯ ನೀಡಿದ ವಿವರಗಳಿಗೆ ವಿರುದ್ಧವಾಗಿ SIT ಬೇರೆಡೆ ಶೋಧ ನಡೆಸಿದ ಆರೋಪ ಕೂಡ ಕೇಳಿ ಬಂದಿದ್ದು, ತನಿಖೆಯ ನಿಖರತೆ ಈಗ ಪ್ರಶ್ನೆಯಾಗಿ ಉದ್ಭವಿಸಿರುವಂಥದ್ದು. ಆದಾಗ್ಯೂ ಈ ವಿಡಿಯೋ, ಈ ಸೀರೀಸ್ ಏನಿದೆ, ವಿಡಿಯೋಗಳ ಸೀರೀಸ್ ಸೌಜನ್ಯ ಹೋರಾಟಗಾರರಲ್ಲಿ ಹೊಸ ಉತ್ಸಾಹ ಮೂಡಿಸಿದ್ದು, ಮುಂದಿನ ಭಾಗಗಳನ್ನು ಇನ್ನೂ ದೊಡ್ಡ ಬಾಂಬ್ಗಳನ್ನು ಬಹಿರಂಗಪಡಿಸಬಹುದು ಅನ್ನುವಂತಹ ನಿರೀಕ್ಷೆ ಹೆಚ್ಚಿಸಿರುವಂಥದ್ದು. ಬಹುಪಾಲು ಮಾಧ್ಯಮಗಳು ಇದು ಬುರ್ಡೆ ಕೇಸ್ ಅಂತ ಹೇಳಿದ್ವು. ಒಂದು SIT ತನಿಖಾಧಿಕಾರಿಗಳು ಕೂಡ ಆತನನ್ನು ವಶಕ್ಕೆ ತಗೊಂಡ್ರು. ಅದಕ್ಕೂ ಕಾರಣ ಇತ್ತು, ಯಾಕಂದರೆ ಆರಂಭದಲ್ಲೇ ಆತ ತನಿಖೆ ಹಂತದಲ್ಲಿ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಆರಂಭದಲ್ಲೇ SIT ತನಿಖಾಧಿಕಾರಿಗಳನ್ನ ದಿಕ್ಕು ತಪ್ಪಿಸಿ ಇಡೀ ಪ್ರಕರಣ ಹಳ್ಳ ಹಿಡಿಯುವಂತೆ ಮಾಡುವ ಪ್ರಯತ್ನವನ್ನು ಚಿನ್ನಯ್ಯ ಮಾಡಿದ್ದರು ಎಂಬುದು ಈಗ ತನಿಖೆ ಹಂತದಲ್ಲಿ ಸಿಕ್ಕಿರುವಂಥದ್ದು. ಈ ಬಗ್ಗೆ BLR ಪೋಸ್ಟ್ ಕೂಡ ಅತ್ಯಂತ ನಿಖರವಾದ ಮಾಹಿತಿ ಕೊಡುವಂತಹ ಒಂದು ವೆಬ್ಸೈಟ್ ಸುದೀರ್ಘವಾದ ವರದಿಯನ್ನು ಮಾಡಿ ದಾಖಲಿಸಿದೆ. ಆ ಕಾರಣಕ್ಕೋಸ್ಕರನೇ ಆತನನ್ನು ಸರಿಯಾಗಿ ಬಾಯಿ ಬಿಡಿಸಿದ್ರೆ ಸತ್ಯ ಹೊರಗೆ ಬರುತ್ತೆ. ಬೇರೆ ಬೇರೆಯ ಮಜಲುಗಳಲ್ಲಿ ಏನಾಗಿದೆ ಇಲ್ಲಿ ಅನ್ನೋದು ಕೂಡ ಸಿಗುತ್ತೆ. ಯಾಕಂದರೆ ಸೌಜನ್ಯ ಪ್ರಕರಣ ಮತ್ತು ಧರ್ಮಸ್ಥಳದ ಅಷ್ಟೂ ಪ್ರಕರಣಗಳೇನಿದ್ವು ಅವೆಲ್ಲವೂ ಹಳ್ಳ ಹಿಡಿಬೇಕು ಅನ್ನುವ ಪ್ರಭಾವ ಮತ್ತು
ಬೆದರಿಕೆ ಹೆದರಿಕೆಗೆ ಕೂಡ ಆತ ಒಳಗಾಗಿರಬಹುದು ಅನ್ನುವಂಥದ್ದು ತನಿಖೆ ಹಂತದಲ್ಲಿ SIT ತನಿಖಾಧಿಕಾರಿಗಳಿಗೆ ಸಿಕ್ಕಿರುವಂಥ ಮಾಹಿತಿ. ಇದೀಗ ಒಂದೊಂದೇ ವಿಡಿಯೋ ರಿಲೀಸ್ ಆಗ್ತಿದೆಯಲ್ಲ, ಈಗ ನಿಜಕ್ಕೂ ಚಿನ್ನಯ್ಯನ ಒಳಗಿದ್ದಂತಹ ನೋವು, ಸಂಕಟ, ಯಾತನೆಗಳು ಎಂಥವು, ಅಥವಾ ಆತ ಹೇಳಿದ್ದು ನಿಜವೋ ಸುಳ್ಳು ಅನ್ನುವಂತಹ ಒಂದು ಚರ್ಚೆ ಏನಿತ್ತು, ಆ ಚರ್ಚೆಗೆ ಪೂರಕವಾದ ಸಾಕ್ಷಿ ಇದೀಗ ಆ ವಿಡಿಯೋಗಳು ಒದಗಿಸ್ತಿರುವಂಥದ್ದು. ಮೂರನೇ ಸುದ್ದಿ, ರಾಜಕೀಯಕ್ಕೆ ಸಿದ್ದು ಪುತ್ರ ರಾಕೇಶ್ ಅವರ ಮಗ ಎಂಟ್ರಿ ಕೊಡ್ತಾರಾ? ಸಿದ್ದರಾಮಯ್ಯ ಅವರ ಮೊಮ್ಮಗ ಧವನ್ ರಾಕೇಶ್ ರಾಜಕೀಯಕ್ಕೆ ಮುಂದಿನ ತಲೆಮಾರಿನ ನಾಯಕರಾಗಿ ತಯಾರಿ. ನೋಡಿ, ರಾಜ್ಯ ರಾಜಕೀಯದಲ್ಲಿ ಕುಟುಂಬ ರಾಜಕಾರಣ ಹೊಸದೇನಲ್ಲ. ಇದೇ ದಾರಿಯಲ್ಲಿ CM ಸಿದ್ದರಾಮಯ್ಯ ತಮ್ಮ ಮೊಮ್ಮಗ ಧವನ್ರನ್ನ ರಾಜಕೀಯಕ್ಕೆ ಪರಿಚಯಿಸುವ ಕ್ರಮ ಆರಂಭಿಸಿದ್ದಾರೆ. ರಾಕೇಶ್ ನಿಧನದ ನಂತರ ಯತೀಂದ್ರ ಸಕ್ರಿಯ ರಾಜಕಾರಣಕ್ಕೆ ಬಂದಿದ್ದಾರೆ. ಈಗ ಧವನ್ ಅವರನ್ನು ಮುಂದಿನ ತಲೆಮಾರಿನ ನಾಯಕರನ್ನಾಗಿ ರೂಪಿಸುವಲ್ಲಿ ಬಹುಮುಖ್ಯ ಚಟುವಟಿಕೆಗಳು ನಡೀತಿರುವಂತಹ ಸಂದರ್ಭ. ಇತ್ತೀಚೆಗೆ ಗದಗದಲ್ಲಿ ರಾಕೇಶ್ ಸಿದ್ದರಾಮಯ್ಯ ಅವರು ಅವರ ಹೆಸರಿನಲ್ಲಿ ಒಂದು ಸಭಾಭವನವನ್ನು ಕಟ್ಟಿಸಿದ್ರು. ಅಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವರು ಸಮುದಾಯದ ಮುಂದೆ ತಮ್ಮ ಮೊಮ್ಮಗ ಧವನ್ನನ್ನು ಅಧಿಕೃತವಾಗಿ ಪರಿಚಯಿಸಿದ್ರು. ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿ ಬಂದಿರುವಂತಹ ಧವನ್ ರಾಜಕೀಯ ಪಟುತ್ವ ಹೊಂದಿದ್ದಾರೆ ಎನ್ನಲಾಗಿದೆ. ಸಮುದಾಯದ ಹಿನ್ನೆಲೆ, ಬೆಂಬಲ ಮತ್ತು ಹಿನ್ನೆಲೆ ಎಲ್ಲವೂ ಕೂಡ ರಾಜಕೀಯಕ್ಕೆ, ಅವರ ರಾಜಕೀಯ ಮುನ್ನಡೆಗೆ ಕೀಲಿಕೈಯಾಗಬಹುದು ಅನ್ನೋ ಕಾರಣಕ್ಕೆ ಅವರನ್ನು ಎಲ್ಲ ಕಡೆ ಪರಿಚಯಿಸ್ತಿದ್ದಾರೆ ಅನ್ನುವಂತಹ ಒಂದು ಚರ್ಚೆ ನಡೀತಿದೆ. ಅದರ ಮಧ್ಯೆ ಕನ್ನಡ ರಾಮಯ್ಯ ಅಂತ ಹೇಳಿಕೊಳ್ಳುವಂತಹ ಸಿದ್ದರಾಮಯ್ಯ ಅವರ ಮೊಮ್ಮಗನಿಗೆ ಕನ್ನಡವೇ ಸರಿಯಾಗಿ ಬರೋದಿಲ್ಲ ಅನ್ನುವಂತಹ ಒಂದು ಗೇಲಿಯ ಮಾತುಗಳು ಕೂಡ ಕೇಳಿ ಬರ್ತಿವೆ. ಏನೇ ಇರಬಹುದು, ಸಮಾಜವಾದಿ ಹಿನ್ನೆಲೆಯ ಸಿದ್ದರಾಮಯ್ಯ ಅವರಿಗೆ ಶಿಷ್ಯರನ್ನೇ ಸೃಷ್ಟಿಸಲಿಲ್ಲ ಅನ್ನುವಂತಹ ಗಂಭೀರ ಆರೋಪ ಇರುವಂತಹ ಸಿದ್ದರಾಮಯ್ಯ ಅವರಿಗೆ ಕುಮಾರಸ್ವಾಮಿ ದೇವೇಗೌಡರ ಕುಟುಂಬ ರಾಜಕಾರಣವನ್ನು ಧಿಕ್ಕರಿಸುವ ಸಿದ್ದರಾಮಯ್ಯ ಅವರಿಗೆ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪ ಅವರ ಪುತ್ರ ವಿಜೇಂದ್ರ ಅವರ ಕುಟುಂಬ ರಾಜಕಾರಣವನ್ನು ಗೇಲಿ ಮಾಡುವಂತಹ ಸಿದ್ದರಾಮಯ್ಯ ಅವರಿಗೆ ಯತೀಂದ್ರ ಅವರು ಬಂದಿದ್ದಾರೆ. ಯತೀಂದ್ರರ ನಂತರ ಮೂರನೇ ತಲೆಮಾರನ್ನು ಕೂಡ ತರಬೇಕು ಅನ್ನುವಂತಹ ಉಮೇದು ಏನಾದರೂ ಇದ್ದರೆ, ಯಾಕಂದರೆ ಎಷ್ಟೋ ಸಲ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಹಿಂದೆ ನಿಂತಹ ಒಂದಷ್ಟು ಜನ ಕೂಗುವ ಹೊಗಳು ಭಟ್ಟರ ಪ್ರೇರಣೆ ಪ್ರಚೋದನೆಗಳ ಕಾರಣಕ್ಕೂ ಕೂಡ ಒಮ್ಮೊಮ್ಮೆ ಮೈ ಮರೆತು ಬಿಡ್ತಾರೆ. ಧವನ್ ಅವರ ಎಂಟ್ರಿ ಅಗತ್ಯ ಇದೆಯಾ ಇಲ್ವಾ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಆದರೆ ಇಷ್ಟೆಲ್ಲ ವಿರೋಧ ಮಾಡುವಂತಹ ಸಿದ್ದರಾಮಯ್ಯ ಅವರು ಅವರ ಮನೆಯಲ್ಲೂ ಕೂಡ ಕುಟುಂಬ ರಾಜಕಾರಣದ ಸಸಿ ಬೀಜ ಬಿತ್ತನೆ ಬೀಜಗಳನ್ನು ಇನ್ನೂ ಎತ್ತಿಡ್ತಿದ್ದಾರೆ ಅನ್ನೋದಾದರೆ ಉಳಿದ ನಾಯಕರಿಗೂ ಸಿದ್ದರಾಮಯ್ಯ ಅವ್ರಿಗೂ ಏನು ವ್ಯತ್ಯಾಸ ಅಂತ ಚರ್ಚೆ ಮಾಡಬಹುದು. ನಾಲ್ಕನೇ ಸುದ್ದಿ, ಬಸವಣ್ಣ ಲಿಂಗಾಯತ ಧರ್ಮ ಸ್ಥಾಪಕರಲ್ಲ, 400 ಕೋಟಿ ಖರ್ಚು ಮಾಡಿ ಸಮಾಜ ಒಡೀತಿದ್ದಾರೆ, ಗುಡ್ ನ್ಯೂಸ್ ಆಗಿ ನಾನು BJP ಬಾಗಿಲಿಗೆ ಹೋಗುವುದಿಲ್ಲ ಅನ್ನೋದನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. BJPಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಲಿಂಗಾಯತ ಧರ್ಮ, ಜಾತಿಗಣತಿ ಮತ್ತು ಮೀಸಲಾತಿ ಕುರಿತು ಆಡಿರುವಂತಹ ಮಾತುಗಳು ಮತ್ತು ಹೇಳಿಕೆಗಳು ಹೊಸ ರಾಜಕೀಯ ಚರ್ಚೆಗೆ ಕಾರಣವಾಗಿವೆ. ಯತ್ನಾಳ್ ಹೇಳಿದ್ದಾರೆ, ಬಸವಣ್ಣ ಅವರು ಮಹಾನ್ ಕ್ರಾಂತಿಕಾರಿ, ಆದರೆ ಅವರು ಲಿಂಗಾಯತ ಪ್ರತ್ಯೇಕ ಧರ್ಮ ಸ್ಥಾಪಕರಲ್ಲ. ಇತ್ತೀಚೆಗೆ ನಡೀತಿರುವಂತಹ ಲಿಂಗಾಯತ ಧರ್ಮ ಚಳುವಳಿ ಕೇವಲ ರಾಜಕೀಯ ಪ್ರೇರಿತ ಅನ್ನುವಂತಹ ಟೀಕೆ ಮಾಡಿದ್ದಾರೆ. ಜಾತಿಗಣತಿ ಬಗ್ಗೆ ಮಾತಾಡಿದ ಯತ್ನಾಳ್ 400 ಕೋಟಿ ಖರ್ಚು ಮಾಡಿ ಹಿಂದೂ ಸಮಾಜವನ್ನು ವಿಭಜಿಸುವ ಹುನ್ನಾರ ನಡೀತಿದೆ ಅಂತ ಆರೋಪಿಸಿದ್ದಾರೆ. ಜಾತಿ ಕಾಲಂನಲ್ಲಿ ಲಿಂಗಾಯತ ಕ್ರಿಶ್ಚಿಯನ್, ವಾಲ್ಮೀಕಿ ಕ್ರಿಶ್ಚಿಯನ್ ಎಂಬಂತೆ ಬೆರೆಸಲು ಪ್ರಯತ್ನಿಸುತ್ತಿದ್ದಾರೆ. ಇದು ಕಾಂಗ್ರೆಸ್ ಮತ್ತು ಅಲ್ಪಸಂಖ್ಯಾತರ ಸಂಚು. ಭಕ್ತರು ಇದಕ್ಕೆ ಮನ್ನಣೆ ಕೊಡಬಾರದು ಎಂದು ಎಚ್ಚರಿಸಿದ್ದಾರೆ. ಮೀಸಲಾತಿ ಕುರಿತಂತೆ ಕೇಂದ್ರ ಸರ್ಕಾರ ಲಿಂಗಾಯತ ಪ್ರತ್ಯೇಕ ಧರ್ಮವನ್ನು ಅಂಗೀಕರಿಸಲಿಲ್ಲ. ಹೀಗಾಗಿ ಮೀಸಲಾತಿ ಉಳಿಸಿಕೊಳ್ಳಲು ಧರ್ಮದಲ್ಲಿ ಹಿಂದೂ ಎಂದು, ಜಾತಿಯಲ್ಲಿ ಉಪಜಾತಿ ಬರೆಯುವುದೇ ಸೂಕ್ತ ಎಂದು ಸಲಹೆ ನೀಡಿದರು. ತಮ್ಮ ಭವಿಷ್ಯದ ರಾಜಕೀಯ ಹಾದಿ ಕುರಿತು ಅವರು ಗುಡ್ ನ್ಯೂಸ್ ಆಗಿ ನಾನು BJP ಬಾಗಿಲಿಗೆ ಹೋಗೋದಿಲ್ಲ, ಮುಂದೆ ಏನಾಗುತ್ತೋ ನೋಡೋಣ ಅನ್ನುವಂತಹ ಗೂಢಾರ್ಥಭರಿತವಾದಂತಹ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಯತ್ನಾಳ್ ಅವರೇನೇ ಇರಬಹುದು, ವಿವಾದಗಳನ್ನು ಮೈಮೇಲೆ ಎಳ್ಕೊತಾನೆ ಇರ್ತಾರೆ. ಆದರೆ ಒಂದು ಗಟ್ಟಿತನದಲ್ಲಿ ಒಂದು ಸೈದ್ಧಾಂತಿಕ ಬದ್ಧತೆ, ಇಲ್ಲಪ್ಪ ನಾನು ಹಿಂದುತ್ವನೇ ಮಾತಾಡೋದು, ಅದನ್ನಷ್ಟೇ ಯತ್ನಾಳ್ ಮಾತಾಡ್ತಿದ್ದಾರೆ. ಆ ಹಾದಿಯಲ್ಲಿ, ಆ ವೇಗದಲ್ಲಿ, ಆ ಆತುರದಲ್ಲಿ ವಿವಾದಗಳನ್ನು ಕೂಡ ಮೈಮೇಲೆ ಎಳ್ಕೊತಿದ್ದಾರೆ. ಆದರೆ ಇಲ್ಲಿ ತೀರ ಬಸವಣ್ಣನನ್ನು ಗೌರವಿಸುವ, ಆರಾಧಿಸುವ, ಅವರನ್ನು ಒಂದು ಗುರುವಾಗಿ, ಮಾರ್ಗದರ್ಶಕರಾಗಿ, ಈ ನಾಡಿನ ದೀಪವಾಗಿ, ದಾರಿದೀಪವಾಗಿ ಯಾರೆಲ್ಲ ಗೌರವಿಸ್ತಿದ್ದಾರೆ ಅಂಥವ್ರಿಗೆ
ಯತ್ನಾಳ್ರ ಈ ಹೇಳಿಕೆ ಕೂಡ ಅಭಾಸವಾಗಿ ಕಾಣಿಸುತ್ತೆ. ಆ ಕಾರಣಕ್ಕೋಸ್ಕರನೇ ಯತ್ನಾಳ್ರ ಈ ಹೇಳಿಕೆ ಕೂಡ ಈಗ ಬಹುದೊಡ್ಡ ವಿವಾದ ಆಗಿದ್ದು, ಯತ್ನಾಳ್ರು ಹೀಗೆ ಮಾತಾಡಬಾರ್ದಾಗಿತ್ತು, ಇದು ಸರಿಯಲ್ಲ ಅನ್ನುವಂತಹ ಅವರದ್ದೇ ಅಭಿಮಾನಿಗಳು ಮತ್ತು ಕಟುವಾಗಿ ವಿರೋಧಿಸ್ತಿರುವಂಥವ್ರು ಯತ್ನಾಳ್ರ ಈ ನಡೆಯನ್ನು. ಈಗ ಬಸವಣ್ಣ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದಾರೋ ಮಾಡಿಲ್ವೋ ಅನ್ನುವಷ್ಟರ ಮಟ್ಟಿಗೆ ಲಿಂಗಾಯತರಲ್ಲೇ ಚರ್ಚೆಯನ್ನು ಹುಟ್ಟು ಹಾಕಿರುವಂಥದ್ದು ಯತ್ನಾಳ್ರ ಈ ಹೇಳಿಕೆ ಮತ್ತು ವಿವಾದಾತ್ಮಕ ವಿಚಾರ. ಇನ್ನು 5ನೇ ಸುದ್ದಿ, ಹೊಸ GST 2.0 ಬೆಲೆ ಹೇಳಿಕೆ ಖಚಿತ 5% ಮತ್ತು 18% ಎಂಬ 2 ಸ್ಲ್ಯಾಬ್ಗಳು. ಐಷಾರಾಮಿ ವಸ್ತುಗಳಿಗೆ 40% ಭಾರಿ ತೆರಿಗೆ. ಇಂದಿನಿಂದಲೇ ಜಾರಿಗೆ ಬರುವ ಹೊಸ GST ಸುಧಾರಣಾ ಕ್ರಮ ದೇಶದ ತೆರಿಗೆ ವ್ಯವಸ್ಥೆಗೆ ದೊಡ್ಡ ಬದಲಾವಣೆ ತಂದಿದೆ. ಈಗ 4 ತೆರಿಗೆ ಸ್ಲ್ಯಾಬ್ಗಳು ಬದಲು ಕೇವಲ 2 ಸ್ಲ್ಯಾಬ್ಗಳು, ಒಂದು 5%, ಇನ್ನೊಂದು 18% ಇರ್ತವೆ. ಇದರ ಜೊತೆಯಲ್ಲಿ ಐಷಾರಾಮಿ ಮತ್ತು ಆರೋಗ್ಯಕ್ಕೆ ಹಾನಿಕಾರಕ ವಸ್ತು ಸೇವೆಗಳ ಮೇಲೆ 40% ವಿಶೇಷ ತೆರಿಗೆ ವಿಧಿಸಲಾಗಿದೆ. ಈ ಬದಲಾವಣೆಯಿಂದಾಗಿ ಬಹುತೇಕ ವಸ್ತುಗಳ ಬೆಲೆ ಇಳಿಕೆಯಾಗಲಿದೆ. ದಿನನಿತ್ಯ ಬಳಕೆಯ ಸರಕುಗಳು, ಟೂತ್ ಪೇಸ್ಟ್, ಸೋಪ್, ಶಾಂಪೂ, ಬಿಸ್ಕತ್, ಜ್ಯೂಸ್, ಬಟ್ಟೆ, ಪಾದರಕ್ಷೆ, ಸೈಕಲ್ ಮುಂತಾದವುಗಳು ಈಗ 5% ಸ್ಲ್ಯಾಬ್ನ ತೆರಿಗೆಯಲ್ಲಿರ್ತವೆ. ಇನ್ನು 7.8% ಕಡಿಮೆ ದರದಲ್ಲಿ ಇವೆಲ್ಲವೂ ಕೂಡ ಸಿಗ್ತವೆ. ಅಷ್ಟೇ ಅಲ್ಲ, AC, ಫ್ರಿಡ್ಜ್, ದ್ವಿಚಕ್ರ ವಾಹನಗಳಂತಹ ದೊಡ್ಡ ವಸ್ತುಗಳಿಗೂ 28% 18% ತೆರಿಗೆಗೆ ಇಳಿಕೆ ಮಾಡಲಾಗಿರುವಂಥದ್ದು. ಇನ್ಶೂರೆನ್ಸ್ ಪ್ರೀಮಿಯಂ ಸಹ 5%ಗೆ ಇಳಿಸಲಾಗಿದೆ. ಆದರೆ ಸಿಗರೇಟ್, ತಂಬಾಕು, ಪಾನ್ ಮಸಾಲ, ಆನ್ಲೈನ್ ಬೆಟ್ಟಿಂಗ್, ಗೇಮಿಂಗ್ ಹಾಗೂ ಡೈಮಂಡ್ ಹವಳದಂತಹ ಐಷಾರಾಮಿ ವಸ್ತುಗಳು 40% ಭಾರೀ ತೆರಿಗೆಗೆ ಒಳಗಾಗಲಿವೆ. ಒಟ್ಟಾರೆ GST 2.0 ಮೂಲಕ ತೆರಿಗೆ ವ್ಯವಸ್ಥೆ ಇನ್ನಷ್ಟು ಸರಳ ಮತ್ತು ಪಾರದರ್ಶಕ ಮತ್ತು ಜನಪರವಾಗಲಿದೆ ಅನ್ನುವಂಥದ್ದು ಈಗ ಚರ್ಚೆ. ಈಗಾಗಲೇ ಈ ವಿಚಾರವಾಗಿ BJP ಮತ್ತು ಮೋದಿಯವರ ಅಭಿಮಾನಿಗಳು ಸಾಕಷ್ಟು ಸಂಭ್ರಮಾಚರಣೆಯನ್ನು ನಡೆಸಿರುವಂಥದ್ದು ಮತ್ತು ರಾಜ್ಯ ಸರ್ಕಾರ ಕೂಡ ಹಾಲು ಮತ್ತು ಹಾಲಿನ ಒಂದಷ್ಟು ಉತ್ಪನ್ನಗಳ ಮೇಲಿನ ಬೆಲೆಯನ್ನು ಇಳಿಸಿ ಒಂದು ಘೋಷಣೆ ಮಾಡ್ತಿರುವಂಥದ್ದು ಎಲ್ರಿಗೂ, ಬಹುಮುಖ್ಯವಾಗಿ ಜನಸಾಮಾನ್ಯರಿಗೆ, ಮಧ್ಯಮ ವರ್ಗದವರಿಗೆ GSTಯ ಈ 2 ಸ್ಲ್ಯಾಬ್ಗಳಿಂದ ಬಹುದೊಡ್ಡ ಲಾಭ ಆಗ್ತಿದೆ, ಆಗಬೇಕು. 6ನೇ ಸುದ್ದಿ, BJP ಸಂಸದನ ಪತ್ನಿಗೆ ಸೈಬರ್ ಫ್ರಾಡ್, ಸೈಬರ್ ಕ್ರಿಮಿನಲ್ಗಳಿಂದ 14 ಲಕ್ಷ ರೂಪಾಯಿ ವಂಚನೆ. ಕೆ ಸುಧಾಕರ್ ಪತ್ನಿಗೆ ಡಿಜಿಟಲ್ ಅರೆಸ್ಟ್. ಸೈಬರ್ ವಂಚಕರಿಂದ ಈ ಬಾರಿ ಚಿಕ್ಕಬಳ್ಳಾಪುರದ BJP ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಪತ್ನಿ ಡಾಕ್ಟರ್ ಪ್ರಿಯಾ ಬಲಿಯಾಗಿದ್ದಾರೆ. ನಿಮ್ಮ ಹೆಸರಲ್ಲಿ ಕ್ರೆಡಿಟ್ ಕಾರ್ಡ್ ತೆಗೆದುಕೊಳ್ಳಲಾಗಿದೆ, ಈ ಮೂಲಕ ಅಕ್ರಮ ಹಣ ವರ್ಗಾವಣೆ ನಡೆದಿದೆ, ನೀವು ತನಿಖೆಗೆ ಸಹಕರಿಸಬೇಕು ಅಂತ ಸುಳ್ಳು ನಾಟಕವಾಡಿದ ವಂಚಕರು ಸುಮಾರು 14 ಲಕ್ಷ ರೂಪಾಯಿಗಳ ಹಣವನ್ನು ದೋಚಿದ್ದಾರೆ. ಮುಂಬೈ ಸೈಬರ್ ಕ್ರೈಮ್ ಅಧಿಕಾರಿಗಳು ಎಂಬ ನೆಪದಲ್ಲಿ ಕರೆ ಮಾಡಿ ಭಯಭೀತರನ್ನಾಗಿ ಮಾಡಿದ್ರು. ನಂತರ ಡಾಕ್ಟರ್ ಪ್ರಿಯಾ ರಾಷ್ಟ್ರೀಯ ಸೈಬರ್ ಸಹಾಯವಾಣಿ 1930ಗೆ ಸಂಪರ್ಕಿಸಿ ದೂರು ದಾಖಲಿಸಿದ್ರು. ಇದರಿಂದಾಗಿ ಪೊಲೀಸರು ಹಣ ವರ್ಗಾವಣೆಯಾದ ಖಾತೆಯನ್ನು ತಕ್ಷಣವೇ ಫ್ರೀಸ್ ಮಾಡಿದ್ರು. ನಂತರ ತನಿಖೆಯೊಂದಿಗೆ ಕೋರ್ಟ್ ಆದೇಶದ ಮೇರೆಗೆ 14 ಲಕ್ಷ ರೂಪಾಯಿ ಮರುಪಾವತಿ ಆಯಿತು. ಇದೀಗ ಹಿರಿಯ ಅಧಿಕಾರಿಗಳು ಸಹ ಸೈಬರ್ ವಂಚನೆಗೆ ಒಳಗಾಗ್ತಿರುವುದರಿಂದ ಆತಂಕದ ಸ್ಥಿತಿಯಾಗಿರುವಂಥದ್ದು. ಜೊತೆಯಲ್ಲಿ ಮೇಜರ್ ಮಣಿವಣ್ಣನ್ ಅವರ ಹೆಸರಿನಲ್ಲಿಯೂ ಕೂಡ ವಂಚಕರು ಫೇಸ್ಬುಕ್ ಖಾತೆ ತೆರೆದು ಫರ್ನಿಚರ್ ಮಾರಾಟದ ನೆಪದಲ್ಲಿ ಹಣ ವಸೂಲಿ ಮಾಡಿದ್ದಾರೆ. ಈ ಕುರಿತಂತೆ ಮೇಜರ್ ಮಣಿವಣ್ಣನ್ ಪೊಲೀಸರಿಗೆ ದೂರು ನೀಡಿದ್ದು ಖಾತೆ ಡಿಆಕ್ಟಿವ್ ಮಾಡಲು ಮನವಿ ಮಾಡಿದ್ದಾರೆ. ಸೈಬರ್ ಹ್ಯಾಕಿಂಗ್ ಈಗ ತುಂಬ ಜೋರಾಗಿ ನಡೀತಿರುವಂಥದ್ದು. ತೀರಾ ಇತ್ತೀಚೆಗೆ ಪ್ರಕರಣಗಳನ್ನೇ ನೋಡಿದಾಗ ತುಂಬ ಬುದ್ಧಿವಂತರು ಅನಿಸಿಕೊಂಡವರೇನೆ ಇಲ್ಲಿ ಬಲಿಯಾಗ್ತಿದ್ದಾರೆ ಅನ್ನೋದಾರೆ ಶ್ರೀಸಾಮಾನ್ಯ. ಯಾಕಂದರೆ ಅವರು ಟಾರ್ಗೆಟ್ ಮಾಡ್ತಾರೆ, ಯಾರ ಹತ್ರ ದುಡ್ಡಿರುತ್ತೆ, ಎಂಥ ದುಡ್ಡಿರುತ್ತೆ, ಅದನ್ನು ಹೆಂಗೆ ದೇಪಬೇಕು, ಹೆಂಗೆ ಅದನ್ನು ಕಬಳಿಸ್ಬೇಕು ಅಥವಾ ಅದನ್ನು ದೋಚಬೇಕು ಅನ್ನೋಂಥದ್ದು ಅವರು ಪಕ್ಕಾ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಆದರೆ ಇಂತಹ ಆನ್ಲೈನ್ ದರೋಡೆಕೋರರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇನ್ನು 7ನೇ ಸುದ್ದಿ, GST ಕಡಿತ, BJP ವಿರುದ್ಧ ಖರ್ಗೆ ಆಕ್ರೋಶ. ಬಾವಿಗೆ ತಳ್ಳಿದವರು ಈಗ ಹೇಣಿ ಹತ್ತಿಸ್ತಿದ್ದಾರೆ. ಗಬ್ಬರ್ ಸಿಂಗ್ ಟ್ಯಾಕ್ಸ್ ಇಳಿಕೆ ಖಂಡಿಸಿದ ಖರ್ಗೆ. ರಾಜ್ಯದಲ್ಲಿ GST ದರ ಕಡಿತ ಜಾರಿಗೆ ಬಂದ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ BJP ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. 8 ವರ್ಷಗಳ ಕಾಲ ಲೂಟಿ ಮಾಡಿ ಈಗ ಉಳಿತಾಯ ಉತ್ಸವ ಎಂಬ ನಾಟಕ ಬೇಕಾ ಎಂದು ಪ್ರಶ್ನಿಸಿದ್ದಾರೆ. ಈ ಕಡಿತವನ್ನು ಗಬ್ಬರ್ ಸಿಂಗ್ ದರೋಡೆಯ ತೀವ್ರತೆಯ ಇಳಿಕೆ ಎಂದು ವ್ಯಂಗ್ಯವಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ಟ್ವೀಟ್ನಲ್ಲಿ ಜನರನ್ನು ಬಾವಿಗೆ ತಳ್ಳಿ ಈಗ ಅವರೇ ಹೇಣಿ ಕೊಟ್ಟು ಮೇಲೆ ಎಳೆಯುವಂತಹ ನಾಟಕ ಮಾಡ್ತಿದ್ದಾರೆ ಎಂಬ ತೀಕ್ಷ್ಣ ಟೀಕೆ ಇದೆ. GST ದರ ಕಡಿತಕ್ಕೆ ಕ್ರೆಡಿಟ್ ಪಡೆಯಲು BJP ಹವಣಿಸ್ತಿದೆ. ಆದರೆ ಕಳೆದ 8 ವರ್ಷಗಳ ಆರ್ಥಿಕ ಧ್ವಂಸಕ್ಕೆ ಹೊಣೆಗಾರರು ಅವರು ಎಂದಿದ್ದಾರೆ.
ಕಳೆದ ಕೆಲವು ವರ್ಷಗಳಿಂದ ರಾಹುಲ್ ಗಾಂಧಿ GST ದರ ಇಳಿಸಬೇಕು ಎಂದು ಆಗ್ರಹಿಸುತ್ತಿದ್ದಾಗ ಅದನ್ನು ವ್ಯಂಗ್ಯವಾಗಿ ನಿರಾಕರಿಸಿದ್ದ ಬಿಜೆಪಿ ಈಗ ಜನಾಕ್ರೋಶಕ್ಕೆ ಬೆದರಿ ಹಿಂದೆ ಸರಿದಿದೆ ಎಂದು ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಮಾಸ್ಟರ್ ಸ್ಟ್ರೋಕ್ ಎನ್ನುವ ಭಾಷೆಯ ಹಿಂದೆ ಆರ್ಥಿಕ ವಿಫಲತೆಗಳನ್ನು ಮರೆಮಾಚಲು ಯತ್ನ ನಡೀತಿದೆ ಅನ್ನುವಂಥದ್ದು ದೂರು ಕೂಡ ಮಾಡಿರುವಂಥದ್ದು, ಗಂಭೀರವಾಗಿ ಟೀಕಿಸಿರುವಂಥದ್ದು. ಏನೇ ಇರಬಹುದು, ಈಗ ಇಳಿಕೆ ಮಾಡ್ತಿದ್ದಾರೆ ಅಂದರೆ ಅವತ್ತು ಹೆಚ್ಚು ಮಾಡಿದ್ರು ಅನ್ನುವಂಥದ್ದು ಕೂಡ ಸತ್ಯನೇ. ಆದರೆ 8 ವರ್ಷ ಬೇಕಾಯಿತು GST ಸ್ಲ್ಯಾಬ್ಗಳನ್ನು ಕಮ್ಮಿ ಮಾಡಲಿಕ್ಕೆ ಮತ್ತು GST ತೆರಿಗೆಯನ್ನು ಇಳಿಸಲಿಕ್ಕೆ ಅನ್ನುವಂಥದ್ದು ಕೂಡ ವಾಸ್ತವವೇ. ಮುಂಚೆನೇ ಮಾಡಬಹುದಿತ್ತು. ಆದರೆ ಆರ್ಥಿಕ ನೀತಿ ನಿರ್ಧಾರಗಳನ್ನು ಯಾರು ಆಳುವ ಜನ ಕೂತಿರ್ತಾರೆ, ಅವ್ರು ಹೇಗೆ ತಗೋತಾರೆ, ಅದನ್ನು ಅವ್ರು ತಗೊಳ್ಳೋ ನೀತಿ ನಿರ್ಧಾರಕ್ಕೆ ತಕ್ಕಂತೆ ನಾವು ಕುಣಿಬೇಕಾಗುತ್ತೆ. ಜನಸಾಮಾನ್ಯರು ವಿರೋಧವೊಂದನ್ನಷ್ಟೇ ವ್ಯಕ್ತಪಡಿಸಬಹುದು. ಮತ ಅನ್ನುವಂತಹ ಬಹುದೊಡ್ಡ ಅಸ್ತ್ರ ಸಿಕ್ಕಾಗ ಅದನ್ನು ಸರಿಯಾಗಿ ಬಳಸ್ಕೊಳ್ಬಹುದು. ಯಾರು ಹೆಚ್ಚು ಮಾಡ್ತಾರೆ, ಯಾರು ಕಮ್ಮಿ ಮಾಡ್ತಾರೆ, ಯಾರು ಜೊತೆಲಿರಬೇಕು, ಯಾರು ಜೊತೆಲಿರಬಾರ್ದು, ಅದು ಅವರವರ ಭಾವ ಮತ್ತು ಭಕ್ತಿಗೆ ಬಿಟ್ಟದ್ದು. ಇನ್ನು 8ನೇ ಸುದ್ದಿ, ಅರ್ಧಶತಕ ಬಳಿಕ ರೈಫಲ್ ಶೈಲಿ ಸಂಭ್ರಮ, ಮೈದಾನದಲ್ಲಿ ಸಂಭ್ರಮ, ಮೀಡಿಯಾದಲ್ಲಿ ಭುಗಿಲು. ಬ್ಲಡಿ ಇಡಿಯಟ್ಸ್ ಎಂದ ನೆಟ್ಟಿಗರ ಆಕ್ರೋಶ. ಏಷ್ಯಾ ಕಪ್ 2025 ಭಾರತ ಪಾಕಿಸ್ತಾನ ಪಂದ್ಯದಲ್ಲಿ ಪಾಕ್ ಆಟಗಾರ ಫರ್ಹಾನ್ ಮಾಡಿದ್ದ ರೈಫಲ್ ಶೈಲಿಯ ಸೆಲೆಬ್ರೇಷನ್ ಇದೀಗ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಅರ್ಧಶತಕದ ನಂತರ ಬ್ಯಾಟನ್ನು ಗುಂಡು ತಿರುಗಿಸುವಂತೆ ಹಾರಿಸುವಂತೆ ಹಿಡಿದು ಸಂಭ್ರಮಿಸಿದ ಫರ್ಹಾನ್ ವಿಡಿಯೋ ವೈರಲ್ ಆಗಿದೆ. ಇನ್ನು ಪಾಕಿಸ್ತಾನಿ ಕ್ರಿಕೆಟಿಗರ ಮನಸ್ಥಿತಿಯನ್ನು ಇದು ತೋರಿಸುತ್ತದೆ ಅಂತ ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಕ್ಸ್ ಬಳಕೆದಾರರು ಇವರೆಲ್ಲರೂ ಕೂಡ ಹುಟ್ಟು ಭಯೋತ್ಪಾದಕರು, ಗುರಿ ಭಾರತದತ್ತ ಗುಂಡು ಹಾರಿಸುವುದು ಎಂದು ಬರೆದಿದ್ದಾರೆ. ಬ್ಲಡಿ ಇಡಿಯಟ್ಸ್ ಎಂದು ಟೀಕಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋ ತೀವ್ರ ಟೀಕೆಗೆ ಮತ್ತು ತೀವ್ರ ಭಾವನಾತ್ಮಕ ಪ್ರತಿಕ್ರಿಯೆಗಳಿಗೆ ಗ್ರಾಸವಾಗಿದೆ. ಇನ್ನೊಂದು ಕಡೆ ಟೀಂ ಇಂಡಿಯಾ ಪಾಕಿಸ್ತಾನವನ್ನು 6 ವಿಕೆಟ್ಗಳಿಂದ ಸೋಲಿಸಿ ಜಯದ ಸಂಭ್ರಮದಲ್ಲಿದೆ. ಅಭಿಷೇಕ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಹಲವು ಪೋಸ್ಟ್ಗಳನ್ನು ಹಂಚಿಕೊಂಡಿದ್ದಾರೆ. ಈ ಸಂಭ್ರಮದ ಪೋಸ್ಟ್ಗಳನ್ನು ನೋಡಿ ಪಾಕಿಸ್ತಾನಿಯರು ಬೇಸರ ಉಂಟು ಮಾಡಿಕೊಂಡಿದ್ದಾರೆ. ನೀವೇ ಮಾತನಾಡಿ, ನಾವು ಗೆಲ್ತೀವಿ ಮತ್ತು ಆಟವೇ ಉತ್ತರ ಕೊಡುತ್ತೆ ಅನ್ನೋ ರೀತಿಯಲ್ಲಿ ಪೋಸ್ಟ್ಗಳನ್ನು ಹಾಕಿರುವಂತಹ ಈ ಇಬ್ಬರು ಆಟಗಾರರ ಪೋಸ್ಟ್ಗಳಿಗೆ ಪಾಕಿಸ್ತಾನದವರು ಉರಿದು ಬಿದ್ದಿರುವಂಥದ್ದು. ಪಾಕಿಸ್ತಾನದ ಗೆಲುವು ಆಶೆಗಳ ಮೇಲೆ ತಿವಿದಂತೆ ಮತ್ತು ತಿವಿಯುತ್ತಲೇ ಇರುವಂತೆ ಆಗುತ್ತದೆ. ಆಟವನ್ನು ಆಟದ ರೀತಿಯಲ್ಲಿ ಆಡಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಭಾರತ ಮತ್ತು ಪಾಕಿಸ್ತಾನದ ಕ್ರಿಕೆಟ್ ಮ್ಯಾಚ್ ಅಂದರೆ ಅದೊಂದು ವಾರ್ ಥರನೇ ಕಾಣಿಸುತ್ತೆ. ಎರಡೂ ಕೊನೆಯ ಪಕ್ಷ ಅಭಿಮಾನಿಗಳು ಇಂತಹ ಉನ್ಮಾದದಲ್ಲಿ ಇದ್ದಾಗ್ಯೂ ಕೂಡ ಆಟಗಾರರಾದವರು ಒಂದು ಸ್ವಾಸ್ಥ್ಯದಿಂದ ವರ್ತಿಸುವಂಥದ್ದು ಉತ್ತಮ. ತೀರಾ ಭಾರತದ ಆಟಗಾರರಿಗೆ ಆ ಥರ ಎಲ್ಲ ವರ್ತಿಸೋದಕ್ಕಾಗೋದಿಲ್ವ, ಅದರಪ್ಪನಂಗೆ ವರ್ತಿಸ್ತಾರೆ, ಅವ್ರಿಗೆ ಆ ತಾಕತ್ತಿದೆ. ಆದಾಗ್ಯೂ ಪಾಕಿಸ್ತಾನದ ಫರ್ಹಾನ್ ಅನ್ನುವಂತಹ ಆಟಗಾರನ ಆ ಒಂದು ನಡೆ, ಆ ಒಂದು ಕೆಟ್ಟ ವರ್ತನೆ ಅಕ್ಷಮ್ಯ. ಆತನಿಗೆ PCCI ಸಂಬಂಧಪಟ್ಟ ಒಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಗೆ ಒಂದು ಶಿಫಾರಸು ಮಾಡಬೇಕು, ಇಲ್ಲಾಂದರೆ ಒಂದು ಠರಾವು ಹೊರಡಿಸಬೇಕು, ಅದು ಉತ್ತಮ. ಇನ್ನು 9ನೇ ಸುದ್ದಿ, ತಿರುಪತಿ ಹುಂಡಿಯಲ್ಲಿ 100 ಕೋಟಿ ಕಳ್ಳತನ, CCTVಯಲ್ಲಿ ಸೆರೆ, ರವಿಕುಮಾರ್ ಮೇಲೆ ಶಂಕೆ, ಭಾನುಪ್ರಕಾಶ್ ರೆಡ್ಡಿಯಿಂದ ಗಂಭೀರ ಆರೋಪ. ತಿರುಪತಿ ತಿರುಮಲ ದೇವಸ್ಥಾನದ ಹುಂಡಿಯಲ್ಲಿ ಭಕ್ತರು ನೀಡಿದ ಹಣದಲ್ಲಿ 100 ಕೋಟಿಗೂ ಹೆಚ್ಚು ಕಳ್ಳತನ ನಡೆದಿದೆ. ಹೀಗಂತ TTD ಸದಸ್ಯ ಮತ್ತು BJP ನಾಯಕ ಭಾನುಪ್ರಕಾಶ್ ರೆಡ್ಡಿ ಗಂಭೀರ ಆರೋಪವನ್ನು ಮಾಡಿರುವಂಥದ್ದು. ಈ ಬಗ್ಗೆ CCTVಯ ದೃಶ್ಯಗಳನ್ನು ಕೂಡ ಈಗ ಬಿಡುಗಡೆಗೊಳಿಸಿರುವಂಥದ್ದು. ದೇವಸ್ಥಾನದ ಸಿಬ್ಬಂದಿ ರವಿಕುಮಾರ್ ಪರಕಾಮಣಿಯ ಪೆಟ್ಟಿಗೆಯಿಂದ ಹಣ ದೋಚಿದ್ದು, ಈ ಹಣವನ್ನು ರಿಯಲ್ ಎಸ್ಟೇಟ್ ವ್ಯವಹಾರಗಳಿಗೆ ಹೂಡಲಾಗಿದೆ ಎಂದು ಭಾನುಪ್ರಕಾಶ್ ಆರೋಪಿಸಿದ್ದಾರೆ. ಅಕ್ರಮ ಹಣ ಜಗನ್ಮೋಹನ್ ರೆಡ್ಡಿ ಅವರ ತಾಡೇಪಲ್ಲಿ ನಿವಾಸಕ್ಕೆ ವರ್ಗಾಯಿಸಲಾಗಿದೆ ಎಂದು ಕೂಡ ಅವರು ತಿಳಿಸಿದ್ದಾರೆ. ಈ ಪ್ರಕರಣವನ್ನು ಈಗ ಹೈಕೋರ್ಟ್ CIDಗೆ ಹಸ್ತಾಂತರಿಸಿದೆ. 1 ತಿಂಗಳೊಳಗೆ ತನಿಖೆ ಪೂರ್ಣಗೊಳಿಸಿ ವರದಿ ನೀಡಲು ಆದೇಶಿಸಿದೆ. TTD ದಾಖಲೆಗಳನ್ನು ವಶಪಡಿಸಿಕೊಳ್ಳುವಂತೆ ಸೂಚನೆ ನೀಡಲಾಗಿದೆ. TDP ನಾಯಕ ನಾರಾ ಲೋಕೇಶ್ ಕೂಡ ಈ ವಿಷಯವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ತಿಮ್ಮಪ್ಪನ ಹುಂಡಿಯ ಹಣವನ್ನು ಪ್ರತಿದಿನವೂ ಕೂಡ 2 3 ಕಟ್ಟಿನ ರೀತಿಯಲ್ಲಿ ಜಗನ್ಮೋಹನ್ ರೆಡ್ಡಿ ಅವರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿಂದ ಎಗರಿಸಲಾಗಿದೆ. ಆ ಮೂಲಕ ಸುಮಾರು 100 ಕೋಟಿಯಷ್ಟು ಕದ್ದಿದ್ದಾರೆ ಅನ್ನುವಂಥದ್ದು BJPಯ ನಾಯಕ ಮತ್ತು ಅಲ್ಲಿನ TTD ಸದಸ್ಯ ಗಂಭೀರ ಆರೋಪ ಮಾಡಿರುವಂಥದ್ದು. CID ತನಿಖೆ ಕೊಟ್ಟಿದ್ದಾರೆ. ಅಲ್ಲೂ ಕೂಡ 1 ತಿಂಗಳಲ್ಲಿ ವರದಿ ಬಂದ ಮೇಲೆ ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಇದನ್ನು ಮತ್ತೆ ಜಗನ್ಮೋಹನ್ ರೆಡ್ಡಿ ಅವರ ತಲೆಗೆ ಕಟ್ಟುವ ಮೂಲಕ ರಾಜಕೀಯವಾಗಿ ಈ ಪ್ರಕರಣವನ್ನು ಬಳಸುವಂತಹ ಸಾಧ್ಯತೆಗಳು ಕೂಡ ಇದ್ದಿರುತ್ತೆ. ಇನ್ನು 10ನೇ ಸುದ್ದಿ, ಕೊನೆಯ ಸುದ್ದಿ, ಮಾಂಸ ತಿಂದು ಕಾಂತಾರ ನೋಡುವಂತಿಲ್ಲ, ವೈರಲ್ ಆದ ಕಾಂತಾರ ನಿಯಮಗಳ ಪೋಸ್ಟ್, ಹವಾ ನಡುವೆ ವಿಚಿತ್ರ ನಿಯಮಗಳ ಚರ್ಚೆ. ಕಾಂತಾರ ಸಿನಿಮಾದ ಟ್ರೈಲರ್ 2 ನಿಮಿಷ 56 ಸೆಕೆಂಡ್ ಏನೋ ಇದೆ, 7 ಭಾಷೆಗಳಲ್ಲಿ ಬಂದಿದೆ.
ತುಂಬ ಚೆನ್ನಾಗಿರುವಂತಹ ಟ್ರೈಲರ್. ಎಲ್ಲ ಕಡೆ ಒಂದು ಜನಬೆಂಬಲ ಮತ್ತು ಪ್ರಶಂಸೆಯ ಸುರಿಮಳೆ ಸುರಿತಿರುವಂತಹ ಸಂದರ್ಭದಲ್ಲಿ ಅದು ಆ ಟೀಮ್ ಮಾಡ್ತೋ ಬೇರೆಯವ್ರು ಮಾಡಿದ್ರೋ ಗೊತ್ತಿಲ್ಲ, ಆದರೆ ಒಂದು ಪೋಸ್ಟರ್ ವೈರಲ್ ಆಗ್ತಿರುವಂಥದ್ದು. ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರ ಚಾಪ್ಟರ್ 1 ಟ್ರೈಲರ್ ಸೆಪ್ಟೆಂಬರ್ 22 ಬಿಡುಗಡೆಯಾಗಿ ಭಾರಿ ಮೆಚ್ಚುಗೆ ಪಡೆದುಕೊಳ್ತಿದೆ. ಈ ಟ್ರೈಲರ್ ಯೂಟ್ಯೂಬ್ನಲ್ಲಿ ಈಗಾಗಲೇ ಲಕ್ಷಾಂತರ ವೀಕ್ಷಣೆ ಗಳಿಸುತ್ತಿದೆ. ಚಿತ್ರದಲ್ಲಿ ಸ್ವತಂತ್ರ ಪೂರ್ವದ ಕಾಲಘಟ್ಟದ ಕಥಾವಸ್ತುವು ಇರುವಂತಿದ್ದು ಸಿನಿಮಾ ಅಕ್ಟೋಬರ್ 2 ಬಿಡುಗಡೆಗೆ ಸಜ್ಜಾಗಿದೆ. ಕಾಂತಾರದ ಲೆಜೆಂಡ್ಗೆ ಪ್ರೀಕ್ವೆಲ್ ಆಗಿರುವಂತಹ ಈ ಸಿನಿಮಾ ಮೇಲೆ ನಿರೀಕ್ಷೆಯು ಕೂಡ ತೀವ್ರವಾಗಿದೆ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿರುವಂಥ ಒಂದು ಪೋಸ್ಟರ್ ಸುತ್ತಲೂ ಈಗ ಹೊಸ ವಿವಾದ ಚರ್ಚೆಗೆ ಕಾರಣವಾಗಿರುವಂಥದ್ದು. ಆ ಪೋಸ್ಟರ್ ಏನಂದರೆ, ಕಾಂತಾರ ನೋಡಲು ಬರುವವರು ಮಾಂಸಾಹಾರ ಸೇವಿಸಬಾರದು, ಮದ್ಯಪಾನ ಧೂಮಪಾನ ಮಾಡಬಾರ್ದು ಎಂಬ ನಿಯಮಗಳನ್ನು ಪಾಲಿಸಬೇಕು ಅನ್ನುವಂಥದ್ದು ಪೋಸ್ಟ್ನಲ್ಲಿ ತಿಳಿಸಲಾಗಿದೆ. ಆದರೆ ಇದರಿಂದಾಗಿ ಸಿನಿಮಾ ಬಿಡುಗಡೆಗೆ ಮುನ್ನವೇ ಅಭಿಮಾನಿಗಳ ನಡುವೆ ಗೊಂದಲ ಮತ್ತು ತೀಕ್ಷ್ಣ ಅಭಿಪ್ರಾಯಗಳ ಚರ್ಚೆ ನಡೀತಿರುವಂಥದ್ದು, ವಾರ್ ನಡೀತಿರುವಂಥದ್ದು. ಈ ಪೋಸ್ಟ್ಗೆ ಚಿತ್ರತಂಡದ ಯಾವುದೇ ಸಂಬಂಧವಿಲ್ಲ, ಇಂತಹ ನಿರ್ಧಾರಗಳನ್ನು ಹೇರಲು ಯಾರಿಗೂ ಹಕ್ಕಿಲ್ಲ ಎಂಬ ಮಾತು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಿದೆ ಮತ್ತು ಬಹುಪಾಲು ಜನ ಬೆಂಬಲಿಸ್ತಿದ್ದಾರೆ ಆ ವಾದವನ್ನು. ಆದರೆ ಇಲ್ಲಿ ಯಾರು ಮಾಡಿದರೋ ಗೊತ್ತಿಲ್ಲ. ಯಾಕಂದರೆ ಕಾಂತಾರ ಮೊದಲ ಅಧ್ಯಾಯದಲ್ಲೂ ಕೂಡ ಅಲ್ಲಿ ಬೇಟೆಯಾಡಿ ಮಾಂಸವನ್ನು ತಿನ್ನುವಂತಹ ಮತ್ತು ಹೆಂಡವನ್ನು ಕುಡಿಯುವಂತಹ ಮತ್ತು ತನ್ನ ಗೆಳತಿಯ ಜೊತೆ ಹೇಗೆ ಬೇಕಾದ್ರಾಗಿ ವರ್ತಿಸುವಂತಹ ಎಲ್ಲ ಸೀನ್ಗಳು ಇದು. ಆದರೆ ಅದೇ ರೀತಿ ಇಲ್ಲಿ ಆ ಸಿನಿಮಾದ ಪೂರ್ತಿ ಸಾಕಷ್ಟು ಕಡೆ ಬೀಡಿ ಸೇದುವಂತಹ ಸೀನ್ಗಳು ತುಂಬ ಇದ್ದಾವೆ. ಆದರೆ ಇದನ್ನು ಯಾರು ಮಾಡಿದರೋ ಬಿಟ್ಟಿದ್ರು, ಒಂದು ಅದಕ್ಕೆ ನೆಗೆಟಿವ್ ಆಗಬೇಕು ಅಂತ ಮಾಡಿರಬಹುದು, ಅಥವಾ ಈ ಚರ್ಚೆ ವಿವಾದ ಒಂದು ಕಾಂಟ್ರವರ್ಸಿಯ ಮೂಲಕ ಮತ್ತೊಂದಷ್ಟು ಮುನ್ನೆಲೆಗೆ ಈ ಸುದ್ದಿಗಳು ಬರ್ತಾವೆ ಅನ್ನೋ ಕಾರಣಕ್ಕೋಸ್ಕರ ಮಾಡಿರಬಹುದು, ಏನೋ ಗೊತ್ತಿಲ್ಲ. ಆದರೆ ಈ ರೀತಿ ಯಾರಾದರೂ ಹೇಳಿದ್ರೆ ಜನ ಯಾರೂ ಹೋಗೋದಿಲ್ಲ ಅಲ್ಲಿಗೆ. ನೀವು ಸಿಗರೇಟ್ ಸೇದ್ಕೊಂಬರ್ಬೇಡಿ, ಧೂಮಪಾನ ಮದ್ಯಪಾನ ಮಾಡ್ಕೊಂಬರ್ಬೇಡಿ, ಮಾಂಸ ತಿನ್ಕೊಂಬರ್ಬೇಡಿ ಅಂದರೆ ಬಹುಪಾಲು ಮಾಂಸಾಹಾರಿಗಳಿರುವಂತಹ ಒಂದು ಜನ ಯಾರಿದ್ದಾರೆ ಅವರೇ ನೋಡ್ತಾರೆ. ಮಾಸ್ ಮಾತ್ರ ನೋಡುತ್ತೆ ಅನ್ನೋದಾದರೆ ಅವರಲ್ಲಿ ಬಹುಪಾಲು ಜನ ಅವರೇ ಇರ್ತಾರೆ. ಅದೇ ಕ್ಲಾಸ್ ಆದರೆ ಇವೆಲ್ಲವೂ ಕೂಡ ವರ್ಜಿಸಿ ಪಕ್ಕದಲ್ಲಿಟ್ಟು ನೋಡುವಂಥವರು ಇರ್ತಾರೆ. ಆದರೆ ಕಾಂತಾರ ಚಾಪ್ಟರ್ 1 ಅಂತಹ ಸಿನಿಮಾ, ನಮ್ಮ ಕನ್ನಡದ ಸಿನಿಮಾ, ಚೆನ್ನಾಗಿ ಒಂದು ದಾಖಲೆಯನ್ನು ಬರಿಬೇಕು, ಓಡಬೇಕು ಅಂತ ಬಯಸಬಹುದು ಅಷ್ಟೇ. ಇದು ಆಗಿತ್ತು ಇವತ್ತಿನ ಟಾಪ್ 10 ನ್ಯೂಸ್. ನಾಳೆ ಕೂಡ ಟಾಪ್ 10 ನ್ಯೂಸ್ ಜೊತೆ ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಧನ್ಯವಾದ. ಶುಭರಾತ್ರಿ.